10:40. ಇನ್ನು 5 ಶೀಟ್ ಕಂಪ್ಲೀಟ್ ಮಾಡೋದಿದೆ. ಇನ್ನು 5 ಶೀಟ್ ಕಂಪ್ಲೀಟ್ ಮಾಡಾದ್ಮೇಲೆ ಸಿಗ್ತೀನಿ. ವಯಸ್ಸಿಗೆ ಟೈಮು 12:20. ಈಗೆಲ್ಲ ಆರ್ಟ್ ಕಂಪ್ಲೀಟ್ ಆಯಿತು. ಈಗ ಇನ್ನೂ ಶೂಟ್ ಮಾಡಿಲ್ಲ. ಶೂಟ್ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ. ಪುಷ್ಪವತಿ ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಫ್ಲಿಪ್ಬುಕ್ ಆರ್ಟ್ನ ಸ್ಟಾರ್ಟ್ ಮಾಡಿದ್ದು ನಾನು 3 ದಿನ ಹಿಂದೆನೇ, ಅದು ಇವಾಗ ಕಂಪ್ಲೀಟ್ ಆಗೈತೆ. ಈ ವಿಡಿಯೋನ ನಾನು ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಅದು ಯಾಕೋ ಟೈಮ್ ತುಂಬ ತಗೊಳ್ತು, ಅದರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಫ್ಲಿಪ್ಬುಕ್ ಅಂದ್ರೆ ಇದೇ ಥರ ಒಂದು ಕ್ಲಿಪ್ನ ನೀವು ಒಂದು 15 ಸೆಕೆಂಡ್ ಕ್ಲಿಪ್ನ ನೀವು ಆ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡಿ ನೀವು ಡ್ರಾ ಮಾಡ್ತೀನಿ ಅಂದರೆ ತುಂಬ ಟೈಮ್ ತಗೊಳುತ್ತೆ. ಟೈಮ್ ಅನ್ನೋದಕ್ಕಿಂತ ಪೇಷನ್ಸ್ ಲೆವೆಲ್ ಅನ್ನೋದು ತುಂಬ ಇರಬೇಕಾಗುತ್ತೆ. ನೀವು ಅನ್ಕೋಬೋದು 15 ಸೆಕೆಂಡ್ ಇರೋ ವೀಡಿಯೋ ಮಾಡ್ಬಿಟ್ಟು ಏನು ಫುಲ್ಲು ಬಿಲ್ಡಪ್ ತಗೋತಾನೆ ಅಂತ ಅನ್ಕೋಬೋದು. ಈ 15 ಸೆಕೆಂಡ್ ಇರೋ ವೀಡಿಯೋ ಮಾಡೋಕ್ಕೆ ನಾನು ಮಿನಿಮಮ್ ಅಂದರೆ 50 ಶೀಟ್ನ ಯೂಸ್ ಮಾಡಿದ್ದೀನಿ. ಈ 50 ಶೀಟ್ನ ನಾನು ಮಾಡಬೇಕು ಅಂದರೆ ನನಗೆ ತುಂಬ ಬ್ಯಾಕ್ ಪೇನ್ ಆಯಿತು. ಫುಲ್ ಸ್ಟ್ರೆಸ್ ಆಗುತ್ತೆ ಈ ಆರ್ಟ್ ಫಾರ್ಮ್ ನಾನು ಮಾಡಬೇಕು ಅಂದರೆ. ಮೇಯ್ನಾಗಿ ಕಾನ್ಸಂಟ್ರೇಷನ್ ಇರಬೇಕು, ಅದಾದಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ಈ ಆರ್ಟ್ ಫಾರ್ಮ್ನ ನಾವು ಮಾಡೋಕ್ಕಾಗೋದು. ನಿಮಗೇನಾದರೂ ಈ ಹುಡುಗೇನೋ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡೋಣ ಅಂತ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಮತ್ತು ಯಾರು ಡಿ ಬಾಸ್ ಫ್ಯಾನ್ಸ್ ಇರ್ತಾರೆ ಅವ್ರಿಗೂ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಕಂಟೆಂಟ್ನ ನಿಮಗೋಸ್ಕರ ತರೋಕ್ಕೆ ಇಷ್ಟಪಡ್ತಿರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.